ಈಗ ನಾನು ಹೇಳುವಂತಹ ಸ್ಟೋರಿಯನ್ನ ತೋರಿಸುವಂತಹ ಸ್ಟೋರಿಯನ್ನ ಶಿಕ್ಷಣ ಸಚಿವರು ತಪ್ಪದೇ ನೋಡಲೇಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಂಗೆ ಅಂತ ದರ್ಬಾರ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಅಂತ. ನಿಜಕ್ಕೂ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅದರಲ್ಲೂ ಈ ಶಾಲೆಗೆ ಮುಖ್ಯ ಶಿಕ್ಷಕಿ ಇದ್ದಾರಲ್ಲ, ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು. ಇವರ ವರ್ತನೆಗೆ ರೋಸ್ ಹೋಗಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಯಾಕೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ಅಷ್ಟೊಂದು ಪ್ರಭಾವಿನ ಆಕೆ? ತಪ್ಪು ನಡೆದಿದೆ ಶಾಲೆಯಲ್ಲಿ, ಅಕ್ರಮ ನಡೆದಿದೆ ಶಾಲೆಯಲ್ಲಿ. ಈ ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ಇನ್ಸ್ಪೆಕ್ಷನ್ಗೆ ಬಂದಂತಹ ಅಧಿಕಾರಿಗಳ ಮೇಲೆ ಸುಳ್ಳು ಸುಳ್ಳು ಸುಖ ಸುಮ್ಮನೆ ಆರೋಪವನ್ನ ಮಾಡ್ತಾ ಇರೋದು. ಹೇಳದ್ನಲ್ಲ, ಅವ್ರ ಮೇಲೆ ಬಂದಿರುವಂತಹ ಆರೋಪ ಯಾವತ್ತೂ ಸತ್ಯವಾಗಿದ್ರೆ ಅವರು ಸುಳ್ಳಿನ ಮೊರೆ ಹೋಗ್ತಾರೆ ಅಂತ. ಅದಾಗಿದ್ದಿಲ್ಲೇನೆ. ನೋಡಿ, ಇವ್ರು ಏನ್ ಮಾಡಿದ್ರು ಗೊತ್ತಾ? ಮುಖ್ಯ ಶಿಕ್ಷಕಿ ಈ ಸರ್ಕಾರಿ ಶಾಲೆಯಲ್ಲಿ ಬೋಗಸ್ ಅಡ್ಮಿಷನ್ ಅನ್ನ ಮಾಡಿರೋದು. ಈ ಬೋಗಸ್ ಅಡ್ಮಿಷನ್ ಅನ್ನ ಮಾಡಿ ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದು. ಈಗೆಲ್ಲವೂ ಬಟಾಬಯಲಾಗ್ತಾ ಇದೆ. ಶಿಕ್ಷಣ ಇಲಾಖೆಗೆ ಮಕ್ಕಳ ಸಂಖ್ಯೆ ಹೆಚ್ಚು ತೋರಿಸಿ ಗುಳುಂ ಸ್ವಾಹ ಮಾಡ್ತಾ ಇರೋದೆಲ್ಲಾನು. ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ರಿಪೋರ್ಟ್ ನೀಡಿ 15 ದಿನ ಆಗಿದೆ. ಹಂಗಿದ್ರೂ ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಇಲ್ಲಿ ನೋಡಿ, ಇದೇನಾ ನಿಮ್ಮ ಬದ್ಧತೆ, ಇದೇನಾ ನಿಮ್ಮ ಕೆಲಸ? ಅಕ್ರಮದ ಬಗ್ಗೆ ವರದಿ ಕೊಟ್ಟರೂ ಕೂಡ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ನೋಡಿ, ಈ ಶಾಲೆಗೆ ಇನ್ಸ್ಪೆಕ್ಷನ್ಗೆ ಅಂತ ಹೇಳಿ ಅಧಿಕಾರಿಗಳ ತಂಡ ಬರುತ್ತೆ. ಬಿಇಒ ಆದೇಶದ ಮೇರೆಗೆ ಇನ್ಸ್ಪೆಕ್ಷನ್ ತಂಡ ಬರುತ್ತೆ. ಇನ್ಸ್ಪೆಕ್ಷನ್ ತಂಡ ಬಂದು ಅದನ್ನ ಪರಿಶೀಲನೆ ಮಾಡಿದಾಗ ಅಕ್ರಮ ಎಲ್ಲವೂ ಕೂಡ ಬಯಲಾಗಿದೆ. ಇದನ್ನ ಪ್ರಶ್ನೆ ಮಾಡಕ್ ನೋಡಿದ್ರೆ ನಿಮ್ಗೆ ಅಧಿಕಾರನೇ ಇಲ್ಲ ಅಂತ ಹೇಳಿ ಹೌಹಾರಿರೋದು. ಈ ವಿಡಿಯೋ ನೋಡಿ, ಇದೇ ಸರ್ಕಾರಿ ಶಾಲೆ, ಜೊತೆಗೆ ಆ ಮುಖ್ಯ ಶಿಕ್ಷಕಿ ಇವರೇ. ನೋಡಿ, ಆ ವಿಡಿಯೋ ನೋಡಿ ಒಂದ್ಸಲ. ನೀವು ನೋಡಿದ್ರಲ್ಲ ಇದು ವಿಡಿಯೋ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುಭವನ. ಈ ಶಾಲೆಯಲ್ಲಿ ಅವ್ಯವಹಾರ ಆಗಿದೆ. ಮುಖ್ಯ ಶಿಕ್ಷಕಿ ಆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಕನ್ನಡಕ ಹಾಕೊಂಡಿದ್ದವರು, ಅವರ ಹೆಸರು ಜೆಸಿಂತಾ ಬ್ರಿಜೆಟ್ ಅಂತ. ಇವ್ರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇವರು ಆ ಶಾಲೆಯಲ್ಲಿ ತಾನು ಮಾಡಿದ್ದೇ ರೂಲ್ಸು, ಆಡಿದ್ದೇ ಆಟ ಅನ್ನೋದು ಜಗಜ್ಜಾಹೀರಾಗಿದೆ. ವಿದ್ಯಾಪ್ರವೇಶ ಚಟುವಟಿಕೆ ನಡೆಸಿದ ಬಗ್ಗೆ ಯಾವುದೇ ದಾಖಲೆಯೂ ಇಲ್ಲ, ಕೇಳಿದ್ರೆ ಕೊಡೋದಿಲ್ಲ. ಹಿಂಗೆ ತಮ್ಮ ಮೇಲೇನೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಪ್ರತಿ ಆರೋಪ ಮಾಡೋದು. ಹಿಂಗಿದ್ರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯದ್ದೇ ಕಾರ್ಬಾರ್ ಅಂತ. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಕಳ್ಳಾಟ ಎಲ್ಲವೂ ಬಯಲಾಗಿದೆ. ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರುಗಳು, ದಾಖಲೆ ಕೇಳಿದವರ ಮೇಲೆಯೇ ದೌರ್ಜನ್ಯ ಮಾಡಿ ಹಲ್ಲೆ ಆರೋಪ ಮಾಡಿರೋದರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅಧಿಕಾರಿ ರಮೇಶ್ ಅನ್ನೋರಿಗೆ ಕೊರಳ ಪಟ್ಟಿಯನ್ನ ಹಿಡಿದು ಜೆಸಿಂತಾ ಬ್ರಿಜೆಟ್ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಅವ್ರ ಜೊತೆಗೆ 5 ಜನರ ತಂಡ ಇತ್ತು. ಆ 5 ಜನರ ತಂಡ ಇನ್ಸ್ಪೆಕ್ಷನ್ಗೆ ಬಂದಂತಹ ಸಂದರ್ಭದಲ್ಲಿ ಹಿಂಗೆಲ್ಲ ಆಗಿರೋದು. ನೋಡಿ, ಆ ಶೈಕ್ಷಣಿಕ ತಪಾಸಣಾ ತಂಡ BRC ಶ್ರೀರಂಗಪಟ್ಟಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುಭವನ ಶೈಕ್ಷಣಿಕ ತಪಾಸಣೆಯ ವರದಿಯನ್ನ ಸಲ್ಲಿಸುತ್ತಿರುವ ಬಗ್ಗೆ ದಾಖಲೆ ಇದೆ. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ದಾಖಲೆಗಳನ್ನು ಪರಿಶೀಲಿಸಲು BRC ತಂಡಕ್ಕೆ ಅಧಿಕಾರವಿರೋದಿಲ್ಲ ಮತ್ತು ನಿಮಗೆ ಅದರ ಬಗ್ಗೆ ಅರಿವೇ ಇರೋದಿಲ್ಲ ಅಂತ ಹೇಳಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಜೆಸಿಂತಾ ಬ್ರಿಜೆಟ್ ಅವರು ಜೋರು ಧ್ವನಿಯಲ್ಲಿ ನಿಂದಿಸೋದಲ್ಲದೆ ಅವಾಚ್ಯ ಶಬ್ದಗಳಿಂದ ಕಿರುಚಾಡ್ತಿದ್ದ ಟೈಮ್ನಲ್ಲಿ ಪಕ್ಕದ ಕೋಣೆಯಲ್ಲಿ ತರಗತಿ ನಿರ್ವಹಣೆ ಮಾಡ್ತಿದ್ದ CRP CT ರಮೇಶ್ ಮತ್ತು ಸುಷ್ಮಾ CRP ಅವರು ಮುಖ್ಯ ಶಿಕ್ಷಕಿಯವರ ಕೊಠಡಿಗೆ ಧಾವಿಸಿದಾಗ ಮಹಿಳಾ ಅನುಷ್ಠಾನಾಧಿಕಾರಿಗಳು ಮುಖ್ಯ ಶಿಕ್ಷಕಿಯವರಿಗೆ ಕಿರುಚಾಡಬೇಡಿ ಅಂತ ಹೇಳಿ ಸಮಾಧಾನದಿಂದ ಹೇಳ್ತಿದ್ರು ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಅನುಚಿತ ವರ್ತನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಈ ಸಂಬಂಧ ಸಾಕ್ಷಿ ಪುರಾವೆ ಒದಗಿಸೋದಕ್ಕೆ ಸಹಾಯವಾಗಲಿ ಅನ್ನೋ ಉದ್ದೇಶದಿಂದ ರೆಕಾರ್ಡ್ ಕೂಡ ಮಾಡಲಾಗಿದೆ. CRP CT ರಮೇಶ್ ಅವರು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇದ್ರು. ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಜೆಸಿಂತಾ ಬ್ರಿಜೆಟ್ ಅವರು CT ರಮೇಶ್ ಅವರ ಮೇಲೆ ಏಕಾಏಕಿ ದಾಳಿ ಮಾಡಿ ಕತ್ತಿನ ಪಟ್ಟಿಯನ್ನ ಹಿಡಿದು ದೈಹಿಕ ಹಲ್ಲೆ ಮಾಡ್ತಾರೆ. ನಿಮ್ಮೆಲ್ಲ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕೋದು. ಆ ರಂಪಾಟ, ಬೀದಿ ರಂಪಾಟ ಆಗ್ಬಿಡುತ್ತೆ ಶಾಲೆಯಲ್ಲಿ. ತಕ್ಷಣ ತಪಾಸಣೆಯನ್ನು ಸ್ಥಗಿತಗೊಳಿಸಿ ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ನೀಡಿರುತ್ತೇವೆ, ಇದರ ಬಗ್ಗೆ ಗಮನಕ್ಕೆ ತಂದಿರುತ್ತೇವೆ ಏನಾಗಿರುತ್ತೆ ಅನ್ನೋದು. ಈ ವರ್ತನೆಯಿಂದ ಅನುಷ್ಠಾನಾಧಿಕಾರಿಗಳಾದ ನಮಗೆ ತುಂಬಾ ಆಘಾತವಾಗಿದ್ದು, ಇನ್ನು ಮುಂದೆ ಇಲಾಖಾ ನಿಯಮಾನುಸಾರ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಲು ಕಷ್ಟವಾಗುತ್ತೆ.
ಆದ್ದರಿಂದ ಈ ಬಗ್ಗೆ ಸದರಿ ಮುಖ್ಯ ಶಿಕ್ಷಕಿಯವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಈ ಮೂಲಕ ವಿನಂತಿಸುತ್ತೇವೆ. ಇದನ್ನ ರಿಪೋರ್ಟ್ ಕೊಟ್ಟವರು ಯಾರು? ಇನ್ಸ್ಪೆಕ್ಷನ್ಗೆ ಬಂದಂತಹ ಅಧಿಕಾರಿಗಳು. ನೋಡಿ, ಆ ಆದೇಶದ ಆ ಒಂದು ಇನ್ಸ್ಪೆಕ್ಷನ್ನ ಪತ್ರ ನೋಡ್ತಾ ಇದ್ದೀರಿ. ಇಲ್ಲಿ ಬೇರೆ ಬೇರೆ ಮಕ್ಕಳಿದ್ದವ್ರನ್ನೆಲ್ಲ ಹಾಜರಾತಿ ಮಾಡ್ತಿದ್ದಾರೆ ಅಂತ. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಖ್ಯ ಶಿಕ್ಷಕಿ ಜಸಿಂತಾ ಬ್ರಿಚೆಟ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಪವರ್ ಟಿವಿಯಿಂದ ಶರತ್ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮೇಡಮ್, ನಿಮ್ಮ ಶಾಲೆಯಲ್ಲಿ ಹಾಜರಾತಿ ಪುಸ್ತಕದ ವಿವರಣೆಯನ್ನ ಕೊಡೋದಕ್ಕೆ ಇನ್ಸ್ಪೆಕ್ಷನ್ ಟೀಮ್ ಬಂದಂತಹ ಸಂದರ್ಭದಲ್ಲಿ ನೀವು ದಾಖಲೆಗಳನ್ನ ಕೊಟ್ಟಿಲ್ವಂತೆ, ಆಮೇಲೆ ಇಲ್ದೇ ಇರೋ ಮಕ್ಕಳನ್ನ ಅಡ್ಮಿಷನ್ ಮಾಡಿದಿರಂತೆ, ಆಮೇಲೆ ಇದೆಲ್ಲ ಶುರುವಾಗಿದ್ದು ಒಬ್ಬ ಸ್ಟೂಡೆಂಟ್ನ TC ಕೊಟ್ಟಿಲ್ಲ ಅಂತ, ಅದನ್ನ TCಯನ್ನ ಪರಿಶೀಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ತಿದ್ದಿದ್ದೀರಿ ಅಂತ ಆರೋಪ. ಜೊತೆಗೆ ಬಂದಂಥ ಇನ್ಸ್ಪೆಕ್ಷನ್ ಅಧಿಕಾರಿಗಳ ಮೇಲೆ ನೀವು ದುರ್ವರ್ತನೆ ತೋರಿದ್ದೀರಿ ಅನ್ನೋ ಆರೋಪ. ಏನು ಹೇಳ್ತೀರಿ? ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಯಾವುದೇ ಮಕ್ಕಳನ್ನು ಕೂಡ ಆತರ ಮಾಡಿಲ್ಲ. ಯಾವುದೋ ಮಗುವುದು ಬಗ್ಗೆ ಹೇಳ್ತಾ ಇದಾರಲ್ಲ, ಆ ಮಗು 1 ವರ್ಷದಿಂದ ಇಡೀ ಫ್ಯಾಮಿಲಿ ಕೇರಳ ಕೊಟ್ಟೋಗಿರ್ತಾರೆ. 1 ವರ್ಷದಿಂದ ಹೋದ ವರ್ಷ 24-25ನೇ ಸಾಲಿನ ಜುಲೈ 16ರಂದು ಆಕೆ ತಾಯಿ ಬಂದಿದ್ರು, ಕನಕ ಅನ್ನೋರು. ಅವರು ನನ್ನ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರು. ಅದನ್ನ ತಕೊಂಡವರು ಗಂಡನೊಟ್ಟಿಗೆ ಹೋಗುವಾಗ ಏನೋ ಗಲಾಟೆ ಆಗಿತ್ತು ಅಂತ, ಆಮೇಲೆ ಬಿಸ್ನೆಸ್ ಪರ್ಪಸ್ಗಾಗಿ ಅವರು ಕೇರಳದ ಹತ್ರ ಇರುವಂತ ಯಾವ್ದೋ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದ್ದು ಯಾವ್ದು ರಿಯಾಕ್ಷನ್ ಬರಲ್ಲ. ನೀವೇ ಕಾಂಟ್ಯಾಕ್ಟ್ ಮಾಡಿದ್ರು ಬಂದಿಲ್ಲ ಅಂತ? ಹೌದು, ಬಂದಿಲ್ಲ ಅಂತ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿದಾಗ ತಾವಿನ್ನು ಬರೋದಿಲ್ಲ ಮೇಡಮ್, ನಾವು ಬಿಸ್ನೆಸ್ಗೆ ಈ ಕಡೆ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಮಾಡಿದಾರಲ್ಲ, ನಮ್ಗೆ TC ಕೊಡ್ತಿಲ್ಲ ಅಂತ ಹೇಳಿ ಅವ್ರ ಫ್ಯಾಮಿಲಿ. ಇಲ್ಲ ಸರ್, ನಿಜವಾಗ್ಲೂ ಸುಳ್ಳದು. ಯಾಕಂತ ಹೇಳಿದ್ರೆ ಅವರು ಅಲ್ಲ ನಾನ್ ಹೇಳ್ತಾ ಇರೋದು, ಅವ್ರು ನನ್ನ ಹತ್ರ ಬಂದ್ರು ಯಾವಾಗ ಅಂದ್ರೆ ಆಗಸ್ಟ್ 16ರಂದು ಬಂದ್ರು, ಈ ವರ್ಷದ ಆಗಸ್ಟ್ 16. ಅವರು ಈ ಊರಿಗೆ ಬಂದಿರೋದೆ ಆಗಸ್ಟ್ 6ನೇ ತಾರೀಕಿಗೆ. ಸಂತೆ ಮಾಡದಲ್ಲಿ ವಾಸವಾಗಿರ್ತಾರೆ ಇವರು. ಇವರು 1 ವರ್ಷದಿಂದ ಇಲ್ಲ ಅನ್ನೋದನ್ನ ನೀವು ಅಕ್ಕಪಕ್ಕದಲ್ಲಿ ಕೇಳಿ ತಿಳ್ಕೊಬಹುದು. ಯಾಕಂತ ಹೇಳಿದ್ರೆ ಸಂತೆ ಮಾಡದಲ್ಲೇ ನಿವಾಸ ಇರೋದ್ರಿಂದ ನಾನು ಆಗಾಗ ವಿಸಿಟ್ ಹೋಗಿದ್ದೀನಿ. ವಿಸಿಟ್ ಬುಕ್ ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ಸೈನ್ ಕೂಡ ತಕೊಂಡಿದ್ದೀನಿ. ಸಂಬಂಧಪಟ್ಟ CRP ಅವ್ರಿಗೂ ಕೂಡ ನಾನು ಇದನ್ನ ತಿಳಿಸಿದೀನಿ. ಅವ್ರ ಹೆಸರು ಶಿವಕುಮಾರ್ ಅಂದ್ಬಿಟ್ಟು. ಶಿವಕುಮಾರ್ ಸರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, UDIS ಪ್ಲಸ್ ಮಾಡ್ಬೇಕಾದ್ರೆ ಇದು ಡಬಲ್ ಎಂಟ್ರಿ ಅಂತ ಸಂಬಂಧಪಟ್ಟ ಕೇರಳದ ಡಾನ್ ಬಾಸ್ಕೋ ಸ್ಕೂಲ್ HM ಹತ್ರ ನಾನೇ ಮಾತಾಡಿದ್ದೀನಿ. ಅವರಿಗೆ ಕನ್ನಡ ಬರ್ತಾ ಇರಲ್ಲ. ಮಗುದು ಆ ರಿಪೋರ್ಟ್ ನೋಡ್ತಾ ಇದ್ದೀನಿ ಮೇಡಮ್. ಇನ್ಸ್ಪೆಕ್ಷನ್ ಅಧಿಕಾರಿಗಳು ಬಂದಾಗ ವಿದ್ಯಾರ್ಥಿ ಫೋಟೋ, ಆಧಾರ್ ಕಾರ್ಡ್ ಹಾಗೂ ಇತರ ಯಾವುದೇ ಅಗತ್ಯ ದಾಖಲೆಗಳು ಇರೋದಿಲ್ಲ ಅಂತ ಮೆನ್ಷನ್ ಆಗಿದೆ ಆ ರಿಪೋರ್ಟ್ ಅಲ್ಲಿ. ನೀವು ಕೊಡ್ಲಿಲ್ವಾ? ಇಲ್ಲ ಸರ್, ಎಲ್ಲವೂ ಇದಾವೆ. ನಿನ್ನೆ BO ಸಾಹೇಬ್ರು ಬಂದಿದ್ರು. ಎಲ್ಲವೂ ಇದಾವೆ. ಏನಂದ್ರೆ ತಾಯಿದು ತಂದೆದು ಆಧಾರ್ ಮಾತ್ರ ಇಲ್ಲ ಅಷ್ಟೇ. ಉಳಿದಂತ ಉಪೇಂದ್ರ ಮತ್ತೆ ಪ್ರದೀಪ್, ಕನಕ ಅವ್ರದ್ದು ಎಲ್ಲವನ್ನೂ ತಗೊಂಡೋಗಿ ನಾನು ಮಂಡ್ಯ ತನಕ ತಲುಪಿಸಿರ್ತೀನಿ. ಮಂಡ್ಯದ ಇವಾಗ ಏನಿದೆ ನಮ್ದು ಚಾಟ್ಸ್ ಅಪ್ಡೇಟ್ ಮಾಡಕ್ಕೆ ಕೊಟ್ಟಿರ್ತೀನಿ. ಇವರು ಇಲ್ಲ ಸಲ್ಲದ ಆರೋಪವನ್ನ ನನ್ನ ಮೇಲೆ ಹೊರಿಸ್ತಾನೆ ಬಂದಿದ್ದಾರೆ. ಈ ರಿಪೋರ್ಟ್ ಬಂದಿರೋದು ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲ ಸರ್, ನಾನು ಹೇಳ್ತಾ ಇರೋದು, ನಾನು ಪಕ್ಕ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಯಾವುದೇ ಮಗುದು ಗೋಲ್ಮಾಲ್ ಅಡ್ಮಿಷನ್ ಮಾಡಿಲ್ಲ. ಆಯ್ತು, 2025-26ನೇ ಸಾಲಿನಲ್ಲಿ ವಿದ್ಯಾಪ್ರವೇಶ ಚಟುವಟಿಕೆ ನಡೆಸಿರೋ ಬಗ್ಗೆ ಯಾವುದೇ ದಾಖಲೆಗಳು ಇರೋದಿಲ್ಲ, ಹಿಂಗಿದೆ ರಿಪೋರ್ಟ್ ಅಲ್ಲಿ. ವಿದ್ಯಾಪ್ರವೇಶ ಮಾಡಿರೋದಿಲ್ಲ ಅಂದ್ರೆ ಮಗು ದಾಖಲಾತಿಗೆ ಬಂದಂತಹ ಮಗು ನಮ್ಮ ಶಾಲೆಗೆ ಬಂದ್ಬಿಟ್ಟು ಪಕ್ಕದ ಚಿಂಗಿರಿ ಶಾಲೆಗೂ ಹೊಟ್ಟೋಗಿದ್ದಾನೆ. ಪೇರೆಂಟ್ಸ್ ನಮ್ಮ ಹತ್ರ ಯೂನಿಫಾರ್ಮ್ ಎಲ್ಲ ತಗೊಂಡಿದ್ದಾರೆ, ನಂತರ ಫೋಟೋಸ್ ಎಲ್ಲ ಇದೆ. ಅದನ್ನು ಕೂಡ ನಿನ್ನೆ BO ಅವ್ರಿಗೆ ಸಮರ್ಪಿಸಿದೀನಿ. BO ಅವರು ಸಮೇತ ನೋಡಿದ್ದಾರೆ. ಅಟೆಂಡೆನ್ಸ್ ಬುಕ್ಸ್ ಗಳನ್ನೆಲ್ಲ ಮೇಂಟೈನ್ ಮಾಡ್ತಿಲ್ವಂತೆ ನೀವು? ಮಾಡಿದೀವಲ್ಲ ಸರ್. ಇಲ್ಲ ಅಂತ ಇದೆ ಇಲ್ಲಿ. ಇಲ್ಲ ಸರ್, ಕೆಲವೆಲ್ಲ ನಾನು ಇಲ್ಲಿ ರಿಪೋರ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇನ್ಸ್ಪೆಕ್ಷನ್ ಅಧಿಕಾರಿಗಳು ಬಂದಿದ್ದು ರಿಪೋರ್ಟ್ ನನಗೆ ಸಿಕ್ಕಿದೆ. ಅವರು ರಿಪೋರ್ಟ್ ಅನ್ನ ಹಂಗೆ ಮುಂದೆ ಕಳಿಸ್ತಾ ಇರೋದಕ್ಕೆ BO ಅವರ ಪರ್ಮಿಷನ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿನ್ನೆ BO ಸರ್ ಬಂದಿದ್ರು. ಯಾಕಂತ ಹೇಳಿದ್ರೆ ಅವ್ರು ಕೂಡ ಹೌದೌದು ನಿನ್ನೆ ಬಂದಿದ್ರು. ಸಮಂಜಸವಾಗಿ ಎಲ್ಲವನ್ನ ನೋಡಿದ್ದಾರೆ. ನಂದೀಶ್ ಸರ್ ಅವ್ರು ಬಂದಿದ್ರು. ಜೊತೆಗೆ ಪ್ರಭಾ ಮೇಡಮ್ ಅವರು ಬಂದಿದ್ರು.
ಅವರ ತಪಾಸಣೆ ವೇಳೆಯಲ್ಲೂ ನಾನು ಎಲ್ಲವನ್ನು ಈಗ ಟೋಟಲ್ ಆಗಿ ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್? ಎಷ್ಟು ಜನ ಮಕ್ಕಳಿದ್ದಾರೆ ಸ್ಕೂಲಲ್ಲಿ? 23 ಜನ ಇದ್ದಾರೆ ಸರ್. 23 ಜನದ್ದು ದಾಖಲೆ ಇದೆಯಾ ಕರೆಕ್ಟ್ ಆಗಿ? ಇದೆ ಸರ್. 23 ಜನದ್ದು ದಾಖಲೆ ಇದೆ, ಖಂಡಿತ ಇದೆ. ಅಟೆಂಡೆನ್ಸ್ ಮತ್ತೆ ಅವರ ಅಡ್ಮಿಷನ್ ರೆಕಾರ್ಡ್ ದಾಖಲಾತಿ ರಿಜಿಸ್ಟರ್ ಮತ್ತೆ ಕೇಳಕ್ ಬಂದಾಗ ವಿಡಿಯೋದಲ್ಲಿ ಹಾರಾಡ್ತಿರೋ ವಿಡಿಯೋ ಇದೆ. ಅಂದ್ರೆ ಯಾಕೆ ರೆಕಾರ್ಡ್ ಮಾಡ್ತೀರಿ ಅಂತ ಹೇಳೋದು, ಅದಾದ್ಮೇಲೆ ನೀವೇನೋ ನಿಮ್ಮ ಹೆಸರೆಲ್ಲ ಬರೆದು ಸೂಸೈಡ್ ಮಾಡ್ಕೊತೀನಿ ಅಂತ. ಸರ್ ಹೇಳ್ತೀನಿ, ಸಿ.ಟಿ. ರಮೇಶ್ ಎಂಬವರು ಅವ್ರಿಗೆ ಮೊದ್ಲಿಂದನೂ ನನ್ನ ಕಂಡ್ರೆ ಆಗಲ್ಲ. ಅವ್ರದ್ದು ಕೆಲವು ವೈಯಕ್ತಿಕ ಇಶ್ಯೂಸ್ ಇದೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಒಂದ್ ನಿಮಿಷ ಅವ್ರದ್ದು ವೈಯಕ್ತಿಕ ಇಶ್ಯೂಸ್ ಇದೆ. ಅವರು ಸ್ಟಾರ್ಟಿಂಗ್ ಅಲ್ಲೂ ಅವ್ರ CRC ಬುಕ್ಸ್ ಅನ್ನ ನಮ್ ಶಾಲೆಯಲ್ಲಿ ಇಡ್ತೀನಿ ಅಂತ ಕೇಳಿದ್ರು. ಅವಾಗ ನಾನು ಅಲ್ಲ ಸರ್ ಎಲ್ಲರಿಗೂ ಇಟ್ಕೊಳಕ್ಕೆ ಇದೇನ್ ಬೋರ್ಡನ್ನ CRC ನಲ್ಲೇ ಇಟ್ಕೋಬಹುದಲ್ಲ ಅಂತ ಕೇಳಿದೆ. ಅವಾಗ್ಲಿಂದನೂ ನನ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ರು. ಹಾಗೇನೆ ಕೆಲವು ವಿಷಯಗಳಲ್ಲಿ ಮಧ್ಯ ಮಾತಾಡಿದಾಗ ಕೂಡ ದ್ವೇಷ ಸಾಧಿಸ್ತಾನೆ ಇದ್ರು. ಹಾಗಾಗಿ ಅವರು ಇಲ್ಲಿ BRP ರಮೇಶ್ ಸರ್ ಅವರು ನಾನು ಅನುಷ್ಠಾನಾಧಿಕಾರಿ ಅಂತ ದೊಡ್ಡ ಏರು ದನಿಯಲ್ಲಿ ಕಿರ್ಚಿದ್ರು. ಕಿರ್ಚಿದ ತಕ್ಷಣ ಅವರು ಒಳಗಡೆ ವಿಡಿಯೋ ಮಾಡಕ್ ಬಂದ್ರು. ವಿಡಿಯೋ ಮಾಡಕ್ ಬಂದಾಗ ನಾನ್ ಹೇಳಿದೆ, ಸರ್ ವಿಡಿಯೋ ಮಾಡಂತ ಅವಶ್ಯಕತೆ ಏನಿದೆ? ಅನುಷ್ಠಾನಾಧಿಕಾರಿಗಳು ಜೂನ್ 30ರಲ್ಲಿ ಯಾವ್ದು ಸೇತು ಬಂದ ಪರೀಕ್ಷೆಯನ್ನ ಪರೀಕ್ಷಿಸಬೇಕಾಗಿತ್ತು. ಇಲ್ಲಿ ತನಕ 3 ಜನ ವಿಸಿಟರ್ಸ್ ಬಂದಿದ್ದೀರಿ, ಎಲ್ಲರೂ ಕರೆಕ್ಟ್ ಆಗಿದೆ ಅಂತ ಬರ್ಕೊಂಡು ಹೋಗಿದ್ದೀರಿ. DDPI ಆಫೀಸ್ ಇಂದ ಸುಧಾ ಮ್ಯಾಮ್ ಬಂದಿದ್ದಾರೆ, ಅವ್ರು ಕೂಡ ಎಲ್ಲವನ್ನ ನೋಡ್ಕೊಂಡು ಹೋಗಿದ್ದಾರೆ. ನೀವ್ ಯಾಕೆ ಸರ್ ವಿಡಿಯೋ ಮಾಡ್ಬಿಟ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕೇಳಿದೀನಿ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಹಾರಾಟ. ಈಗ ನೀವು ರಿಪೋರ್ಟ್ ನ ತಿರಸ್ಕರಿಸ್ತಾ ಇದ್ದೀರಿ, ಅದೆಲ್ಲವೂ ಸುಳ್ಳು ಅಂತ ಹೇಳ್ತಾ ಇದ್ದೀರಿ. ಫೈನ್, ಅದ್ರ ಬಗ್ಗೆ ನಾನು ಕ್ರಾಸ್ ವೆರಿಫಿಕೇಶನ್ ಮಾಡ್ತೀನಿ ಜಸಿಂತಾ ಬ್ರಿಜೆಟ್ ಅವರೇ. ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಏನು ವರದಿಯನ್ನ ತರಿಸ್ಕೊಂಡಿದೀವಲ್ಲ, ಆ ವರದಿಯನ್ನ ಕೊಟ್ಟವ್ರ ಹತ್ರ ನಾ ಇದ್ರ ಬಗ್ಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂತೀನಿ. ನೀವು ಹೇಳ್ತಾ ಇದ್ದೀರಿ ಅದೆಲ್ಲವೂ ಸುಳ್ಳು ಅಂತ ಹೇಳಿ. ಓಕೆ, ನೋಡೋಣ, ಫಾಲೋ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದ್ದಕ್ಕೆ ಪವರ್ ಟಿವಿ ಜೊತೆಗೆ.